ಅರ್ಲಿ ಮಾರ್ನಿಂಗ್ 4:45 ಬೆಂಗಳೂರು ಕಡೆ ಹೊರಟಿದ್ದೀನಿ ಇವತ್ತು. ಸಿಂಪಲ್ ಆಗ ಚೆನ್ನಾಗೈತೆ. ರಾಮ್ ರಾಮ್ ಸೀತಾರಾಮ್ ರಾಮ್ ರಾಮ್. ಹೊತ್ಕೊಂಡು ಹೋಯ್ತಾ ಇರೋದು ತೋರಿಸ್ಬಾರ್ದ? ಏನಪ್ಪ ಅದು ಇದೇ ಥರನೇ ಹಂಗೆ ಖುಷಿಯಾಗಿ ಬರ್ತಾ ಖುಷಿಯಾಗಿ ಇದನ್ನು ಮಾಡಬೇಕು. ಮಾಡು ಚೆನ್ನಾಗಿದ್ದೀರ ಅಂಕಲ್? ಅವಳೆ 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 ನೀನೇ ನೋಡ್ತಾ ಇರೋದು. ಅಲ್ಲಿ ಹಿಂದೆ ಇಂದ ಒಬ್ರು ತಿಂತ ಹೇಗಿದೆ ಜರ್ನಿ? ನೈಟ್ ಟ್ರಕ್ಕಿಂಗ್. ಅವ್ರೇನೋ ಆಯ್ತು ಅನ್ಕೋಬೇಕಲ್ಲ. ಇಷ್ಟಪ್ಪ ನಾವಿಲ್ಲ. ಹೌದು, ಇವನು ಶಿವ. ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಟೈಮ್ ಇವಾಗ ಬಂದು 4:45 ಆಗಿದೆ. ಅರ್ಲಿ ಮಾರ್ನಿಂಗ್ 4:45 ಬೆಂಗಳೂರು ಕಡೆ ಹೊರಟಿದ್ದೀನಿ. ಇವತ್ತು ಒಂದು ನಾಮಕರಣ ಮೇಕಪ್ ಇದೆ, ಅಲ್ಲಿ ಮುಗಿಸ್ಕೊಂಡು ಹಂಗೆ ಊರಿಗೆ ಹೋಗಬೇಕು. ನಾಳೆ ಊರಲ್ಲಿ ಜಾತ್ರೆ ಇದೆ. ನೋಡೋಣ ಹೇಗಿರುತ್ತೆ ಇವತ್ತು ನಮ್ಮ ಬ್ಯುಸಿ ದಿನ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ನೋಡಿ, ಎಲ್ಲರೂ ಭಾನುವಾರ ಆರಾಮಾಗಿ ನಿಧಾನಕ್ಕೆ ಎದ್ದೇಳಬೇಕು ಅಂತ ಮಲ್ಕೊಂಡು ರೆಸ್ಟ್ ಮಾಡ್ತಾರೆ. ಬಟ್ ನಮಗೆ ವೀಕೆಂಡಲ್ಲೇ ಕೆಲಸ ಇರುತ್ತೆ. ಈ ಥರ ಎಷ್ಟೋ ದಿನ ಇದೇ ಥರನೇ ಇರುತ್ತೆ. ಅರ್ಲಿ ಮಾರ್ನಿಂಗ್ ಎದ್ದು ನಾವು ಕೆಲಸಕ್ಕೆ ಹೋಗ್ಬೇಕಾಗುತ್ತೆ. ನೋಡೋಣ ಇವತ್ತು ಹೇಗಿರುತ್ತೆ ನಮ್ಮ ದಿನ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ವಿಡಿಯೋನ ಹೊಸ್ದಾಗಿ ಯಾರು ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಗೇನು ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಬನ್ನಿ, ಈಗ ಹೊರಡೋಣ. ಟೈಮ್ ಆಯಿತು 7 ಅಷ್ಟರಲ್ಲಿ ಬನ್ನಿ ಲೊಕೇಶನ್ಗೆ ಅಂತ ಹೇಳಿದ್ದಾರೆ. ನೋಡೋಣ, ಹೋದ ತಕ್ಷಣ ಸಿಗ್ತಾರಾ, ಹೇಗಿರುತ್ತೆ ಇವತ್ತು ನಮ್ಮ ದಿನ ಅಂತ ತೋರಿಸ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇದು ಬಂದು ಭಾನುವಾರ ಬೆಳಿಗ್ಗೆ 4:45ಗೆ ಹೊರಟ್ವಿ ನಾವು. ನಾನು ಬೆಂಗಳೂರಲ್ಲಿ RR ನಗರ್ಗೆ ಹೋಗಬೇಕಿತ್ತು. ಮಗುವಿನ ನಾಮಕರಣ ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಅಂತ ಮೇಕಪ್ನ ಬುಕ್ ಮಾಡ್ಕೊಂಡಿದ್ರು. ಹೋಗ್ತಾ ಹಾಗೆ ಅಂದ್ವೇಲಿ ನಮ್ಮ ಸ್ಟೂಡೆಂಟ್ನು ಪಿಕ್ ಮಾಡಿಕೊಂಡೆ. ಇವರು ಅಲ್ಲಿಗೆ ನಿಯರ್ ಇದ್ದರು, ಹಂಗಾಗಿ ಅವ್ರನ್ನ ಕರ್ಕೊಂಡೋದೆ. ನಂಗೆ ಇವತ್ತು ಎಲ್ಪಿಗೆ ಬೇಕಿತ್ತು. ಸೊ ಹೋದ ತಕ್ಷಣ 3 ಅಫ್ಟಿಯರ್ ಹತ್ತಬೇಕಿತ್ತು. ಸ್ವಲ್ಪ ಟೆನ್ಷನ್ ಆಯಿತು, ಲಗೇಜ್ ಎತ್ಕೊಂಡು ಹೇಗಪ್ಪ ಹತ್ತೋದು ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕಾಯಿತು. ಈ ಒಂದು ಪಾಪುದು ಇವತ್ತು ನಾಮಕರಣ ನಡೀತಿರೋದು. ಅವ್ರು ಚಿಕ್ಕಿ ಜೊತೆ ಆಟ ಆಡ್ತಾಯಿದ್ರು. ಹೋದ ತಕ್ಷಣ ನಮ್ಮ ಕ್ಲೈಂಟ್ ಕೂಡ ಸಿಕ್ಕಿದ್ರು. ಅವ್ರಿಗೆ ಇವಾಗ ಹೇರ್ ಸ್ಟೈಲು ಮತ್ತು ಮೇಕಪ್ಪು ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ. ಲೋಟಸ್ನ ತರಿಸಿದ್ರು, ಇದೇ ಥರ ಹೇರ್ ಸ್ಟೈಲ್ ಬೇಕಂತ ಕೇಳಿದರು. ಇವ್ರಿಗೆ ನಾವು ಅವರ ಫ್ರೆಂಡ್ ನಮ್ಮನ್ನು ಸಜೆಸ್ಟ್ ಮಾಡಿರೋದು. ಅವ್ರ ಫ್ಯಾಮಿಲಿಯಲ್ಲಿ ನಮ್ಮ ವರ್ಕ್ನ ನೋಡಿ ಅವರ ಫ್ರೆಂಡ್ ಸಜೆಸ್ಟ್ ಮಾಡಿದರು. ಖುಷಿ ಆಯಿತು ನಮ್ಮನ್ನು ಇಷ್ಟು ದೂರದಿಂದ ಕರ್ಸ್ಕೊಂಡಿದ್ದಕ್ಕೆ. ಬೆಂಗಳೂರಲ್ಲಿ ತುಂಬ ಜನ ಮೇಕಪ್ ಆರ್ಟಿಸ್ಟ್ಗಳಿದ್ದಾರೆ, ಬಟ್ ನಮಗೆ ಇಲ್ಲಿಂದ ಅವ್ರನ್ನು ನಮ್ಮನ್ನು ಕರ್ಸ್ಕೊಂಡಿದ್ದಕ್ಕೆ ನನಗೂ ಖುಷಿ ಆಯಿತು. ಹಾಗೆ ಅವ್ರಿಗೂ ಕೂಡ ಅಷ್ಟೇ ನಮ್ಮ ವರ್ಕು ತುಂಬಾ ಇಷ್ಟ ಆಯಿತು. ನೆಕ್ಸ್ಟು ಫ್ಯಾಮಿಲಿ ಫಂಕ್ಷನ್ ಇದೆ, ನಿಮಗೆ ಹೇಳ್ತೀವಿ ಅಂತ ಕೂಡ ಹೇಳಿದ್ದಾರೆ. ನೋಡೋಣ. ಮೇಕಪ್ಪು ಬೇಗ ಮಾಡಿ ಮುಗಿಸ್ದೆ. ಲಾಸ್ಟ್ ಟೈಮ್ ಸ್ವಲ್ಪ ಅರ್ಜೆಂಟಲ್ಲಿ ಸರಿಯಾಗಿ ರೆಡಿ ಆಗೋಕ್ಕಾಗಿರಲಿಲ್ಲ ಸೀಮಂತ ಟೈಮಲ್ಲಿ ಅಂತೆಲ್ಲ ಶೇರ್ ಮಾಡಿಕೊಂಡ್ರು. ಆದಷ್ಟು ನಮ್ಮ ವರ್ಕ್ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನೀಟಾಗಿ ನಾವು ಮಾಡಿಕೊಟ್ವಿ. ಸ್ಯಾರಿ ಮತ್ತು ಹೇರ್ ಸ್ಟೈಲು ಸಿಂಪಲ್ಲಾಗಿ ಮೇಕಪ್ನ ಕೇಳಿದರು. ಮನೆಯಲ್ಲೇ ಫಂಕ್ಷನ್ ನಡೀತಾ ಇತ್ತು ಸಿಂಪಲ್ಲಾಗಿ, ಹಂಗಾಗಿ ಅದಕ್ಕೆ ಸೂಟ್ ಆಗೋ ಥರ ಮಾಡಿಕೊಟ್ಟಿದ್ದೆ. ಹಾಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಇತ್ತು. ಅವ್ರು ಕೇಳಿದ ಥರನೇ ಲುಕ್ನ ಕ್ರಿಯೇಟ್ ಮಾಡಿದ್ವಿ. ತುಂಬಾ ಖುಷಿ ಆಯಿತು ಅವ್ರಿಗಂತೂ. ಹಾಗೆ ಅವ್ರ ಫ್ಯಾಮಿಲಿ ಮೆಂಬರ್ಸು ಕೂಡ ಅಷ್ಟೇ ಎಲ್ಲ ಒಳ್ಳೆ ರಿವ್ಯೂ ಕೊಟ್ಟರು. ಎಷ್ಟೋ ಜನದ್ದು ನೋಡಿದ್ದೀವಿ, ಸುಮ್ಮನೆ ಜಾಸ್ತಿ ಮೆತ್ಬಿಟ್ಟಿರ್ತಾರೆ. ನಮ್ಮ ಕಡೆ ಎಲ್ಲ ಮೇಕಪ್ ಜಾಸ್ತಿ ಇಷ್ಟ ಆಗಲ್ಲ, ಮದುವೆಗಳಲ್ಲೆಲ್ಲ ತೊಳ್ಕೊಂಡೇ ಬಿಟ್ಟಿದ್ವಿ ನಾವು ಅಂತೆಲ್ಲ ಹೇಳ್ತಿದ್ರು. ಒಬ್ಬೊಬ್ಬರ ಟೇಸ್ಟ್ ಒಂದೊಂದು ಥರ ಇರುತ್ತೆ. ಹಾಗೆ ಒಬ್ಬೊಬ್ಬರ ರಿಯಾಕ್ಷನ್ ಕೂಡ ಒಂದೊಂದು ಥರ ಇರುತ್ತೆ. ನಾವು ಒಬ್ಬರ ಕೆಲಸನ ಇನ್ನೊಬ್ರಿಗೆ ಕಂಪೇರ್ ಮಾಡೋಕ್ಕಾಗಲ್ಲ. ಅವರವರ ಇದಕ್ಕೆ ತಕ್ಕಾಗೆ ಅವ್ರು ಮಾಡಿಸ್ಕೊತಾರೆ.
ಫೈನಲ್ ಔಟ್ಪುಟ್ ಈ ಥರ ಬಂದಿತ್ತು. ಅವರಂತೂ ತುಂಬಾ ಖುಷಿಪಟ್ಟರು ಫೈನಲ್ ಔಟ್ಪುಟ್ನ ನೋಡಿ. ನಮಗೂ ಅಷ್ಟೇ ಫೈನಲಾಗಿ ನಮ್ಮ ಕ್ಲೈಂಟ್ಸ್ ರೆಡಿ ಆದಾಗ ಅವರ ಮುಖದಲ್ಲಿ ನಗು ನೋಡ್ತೀವಲ್ಲ, ಅದೇ ನಮಗೆ ತುಂಬಾ ಖುಷಿ ಆಗುತ್ತೆ. ಟಿಫನ್ ಎಲ್ಲ ಮಾಡ್ಕೊಂಡೋಗಿ ಅಂತ, ಊಟ ಮಾಡ್ಕೊಂಡೋಗಿ ಅಂತ ತುಂಬಾ ಬಲವಂತ ಮಾಡ್ತಿದ್ರು. ಬಟ್ ಓಕೆ, ಅಷ್ಟು ಪ್ರೀತಿ ತೋರಿಸ್ತಾರಲ್ಲ ನಮಗೆ, ನಿಜವಾಗ್ಲೂ ಅದೇ ಖುಷಿ. ಅವ್ರನ್ನ ಕಳಿಸ್ಕೊಟ್ಮೇಲೆ ಅವರ ಸಿಸ್ಟರ್ ಒಬ್ಬರು ಇದ್ದರು, ಮತ್ತು ಅವ್ರ ಫ್ರೆಂಡ್ ಕೂಡ ಒಬ್ಬರು. ಅವ್ರಿಗೆ ಸಿಂಪಲ್ಲಾಗಿ ಮೇಕಪ್ ಹೇರ್ ಸ್ಟೈಲ್ ಸ್ಯಾರಿ ಕೇಳಿದ್ರು, ಅದನ್ನು ಈಗ ಮಾಡಿ ಕೊಡ್ತಾ ಇದ್ದೀವಿ. ಒಂದು ಸ್ವಲ್ಪನೂ ನಮಗೆ ಟೆನ್ಷನ್ ಕೊಡಲಿಲ್ಲ, ಗಾಬರಿ ಮಾಡಲಿಲ್ಲ. ಹೇಗೋ ನಾವು ಚೆನ್ನಾಗಿ ಕಾಣಿಸೋ ಥರ ಮಾಡಿಕೊಡಿ ಅಂತ ಅಷ್ಟೇ ಅವರ ರಿಕ್ವೈರ್ಮೆಂಟ್ ಇದ್ದಿದ್ದು. ಫೈನಲಾಗಿ ಎಲ್ಲರೂ ತುಂಬಾ ಖುಷಿಪಟ್ಟರು. ಅದಕ್ಕಿಂತ ಇನ್ನೇನು ಬೇಕು ಅಲ್ವಾ ನಮಗೆ. ಥ್ಯಾಂಕ್ ಯು. ಆಂಟಿ ಏನಾದರೂ ಹೇಳ್ತೀರಾ? ಹೆಂಗೆ ಕಾಣಿಸ್ತಿದ್ದಾರೆಲ್ಲ? ಚೆನ್ನಾಗಿ ಕಾಣಿಸ್ತು. ಇಷ್ಟ ಆಯಿತಾ? ಇಷ್ಟ ಆಯ್ತು. ಹೇಳಿ ಏನಾದ್ರು. ಓ ಇದು ಮಾಡ್ತಿದ್ದಾರೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಚೆನ್ನಾಗೈತೆ ಡ್ರೆಸ್ ಮಾಡಿರೋದು, ಮತ್ತು 3 ಮಂದಿ ಹುಡುಗಿರು ಸೂಪರ್ ಮಾಡಿದ್ದಾರೆ. ಇಷ್ಟ ಆಯಿತಾ? ಇಷ್ಟ ಆಯಿತು. ಥ್ಯಾಂಕ್ ಯು. ನೆಕ್ಸ್ಟ್ ಫಂಕ್ಷನ್ಗೂ ಹೇಳ್ತೀನಿ ಅಂತ ಹೇಳಿದ್ದಾರೆ. ಹಾಂ, ನಿಮ್ಮೂರಿಗೆ ಬರ್ತೀವಿ. ಸರಿ ಬನ್ನಿ ನಮ್ಮೂರಿಗೆ, ಹಂಗೆ ಎಲ್ರಿಗೂ ಪರಿಚಯ ಮಾಡಿಸ್ತೀವಿ. ಆಯ್ತು. ಜಾಸ್ತಿ ಆಯಿತು ಅಂತ ಏನಾರು ಅನ್ನಿಸ್ತಾ? ಏನಿಲ್ಲಪ್ಪ, ಚೆನ್ನಾಗಿ ಲೈಟಾಗ ಸಿಂಪಲಾಗ ಚೆನ್ನಾಗೈತೆ. ರಾಮ್ ರಾಮ್ ಸೀತಾರಾಮ್ ರಾಮ್ ರಾಮ್. ಕರೆಕ್ಟ್ ಟೈಮ್ಗೆ ಎಲ್ಲರನ್ನೂ ಕೂಡ ರೆಡಿ ಮಾಡಿದ್ವಿ. ಪೂಜೆ ಕೂಡ ಸ್ಟಾರ್ಟ್ ಆಯಿತು. ತುಂಬಾ ಖುಷಿ ಆಯಿತು ಇವತ್ತು ಈ ಒಂದು ಫ್ಯಾಮಿಲಿ ಜೊತೆ ವರ್ಕ್ ಮಾಡಿ ಅಂತಲೇ ಹೇಳ್ಬೋದು. ಥ್ಯಾಂಕ್ಸ್ ಹೇಳಬೇಕು ವಿಡಿಯೋ ಮೂಲಕ ಅವ್ರಿಗೆ, ನಮ್ಮನ್ನು ಚೂಸ್ ಮಾಡಿದ್ದಕ್ಕೆ. ಅಲ್ಲಿಂದ ನಾವು ಇವಾಗ ಹೋಗ್ತಾ ಇರೋದು ಚಿಕ್ಕಪೇಟೆ ಕಡೆಗೆ. ಒಂದು ಸ್ವಲ್ಪ ಶಾಪಿಂಗ್ ಇತ್ತು, ಹಂಗಾಗಿ ಮೆಟ್ರೋ ಸ್ಟೇಷನಲ್ಲಿ ನಮ್ಮ ಕಾರ್ನ ಹಾಕ್ಬಿಟ್ಟು ಮೆಟ್ರೋದಲ್ಲಿ ಹೊರಟ್ವಿ. ಹೋಗ್ಬೇಕಾದ್ರೆ ಸ್ಟ್ಯಾಂಡಿಂಗು, ಆದರೂ ಏನು ಅಷ್ಟೊಂದು ಟಯರ್ಡ್ ಅಂತ ಅನಿಸಲ್ಲ, ಯಾಕಂದರೆ ಮಾರ್ನಿಂಗು ಫುಲ್ ನಿಂತು ಕೆಲಸ ಮಾಡಿದ್ವಿ. ಒಂದು 3 hours ಆಗಿತ್ತು. ಆದ್ರೂ ಇವತ್ತು ಮತ್ತೆ ಓಡಾಡಬೇಕು ಅಂದರೆ ಸ್ವಲ್ಪ ಟಯರ್ಡ್ ಫೀಲ್ ಆಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ನನಗೆ ಬೇರೆ ಆಪ್ಷನ್ ಇರಲಿಲ್ಲ, ಟೈಮ್ ಇರಲಿಲ್ಲ. ನಾವು ಮಾರ್ಕೆಟ್ ಒಳಗಡೆ ಎಂಟರ್ ಆದಾಗ ಒಂದು 2 o'clock ಆಗಿತ್ತು. ನಮ್ಮ ಸ್ಟೂಡೆಂಟ್ನ ಅವ್ರ ಮನೆಗೆ ಬಿಟ್ಟು ಬಂದಿದ್ವಿ. ಆಚೆ ಬರೋ ಅಷ್ಟರಲ್ಲಿ ಸಂಜೆ 7:30, 8 ಆಗೋಯ್ತು. ಊರಿಗೆ ಬೇರೆ ಹೋಗ್ಬೇಕಿತ್ತು. ನನಗಂತೂ ಫುಲ್ ಟಯರ್ಡ್ ಆಗೋಗಿತ್ತು. ನಮ್ಮ ಮನೆಯವರು ಪಾಪ ಲಗೇಜ್ನ ಎತ್ಕೊಂಡು ಹೋಗ್ತಿದ್ರು. ನನ್ನ ಕೈಲಿ ಎತ್ಕೊಂಡು ಹೋಗೋಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಶಕ್ತಿ ಇರಲಿಲ್ಲ. ಆದರೆ ಏನೂ ಮಾಡೋಕ್ಕಾಗಲ್ಲ, ನಾವು ಏನೋ ಒಂದು ಮಾಡಬೇಕು ಅಂತ ಹೊರಟಾಗ ಈ ಥರ ಪೇಯ್ನ್ ಎಲ್ಲ ತಡ್ಕೊಳ್ಳೇಬೇಕಾಗುತ್ತೆ. ಫೈನಲಿ ಅಲ್ಲೇ ಒಂದು ಸ್ವಲ್ಪ ಸಿಂಪಲಾಗಿ ಊಟ ಕೂಡ ಮುಗಿಸ್ಕೊಂಡ್ವಿ, ಯಾಕಂದರೆ ಮಧ್ಯಾಹ್ನ ಕೂಡ ಊಟ ಮಾಡಿರಲಿಲ್ಲ. ಊಟ ಮುಗಿಸ್ಕೊಂಡು ನಮ್ಮೂರ ಕಡೆ ನಾವು ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ನೈಟ್ 10:45 ಆಗೋಯ್ತು. ನೈಟ್ ಜರ್ನಿ ಅಂದ್ಬಿಟ್ಟು ಸ್ವಲ್ಪ ನಿಧಾನವಾಗೇ ಬಂದ್ವಿ. ಮಕ್ಕಳನ್ನೆಲ್ಲ ಅಜ್ಜಿ ಹಿಂದಿನ ದಿನವೇ ಕರ್ಕೊಂಡೋಗಿದ್ರು. ಹಂಗಾಗಿ ಇವತ್ತು ಮಕ್ಕಳದ್ದು ಟೆನ್ಷನ್ ಇರಲಿಲ್ಲ ನಮಗೆ. ಬಟ್ ನೆಕ್ಸ್ಟ್ ಡೇ ಮಾರ್ನಿಂಗು ಊರಿಗೆ ವಾಪಸ್ ಬರಬೇಕಿತ್ತು. ನೆಕ್ಸ್ಟ್ ಡೇ ನಮ್ಮೂರಲ್ಲಿ ಹಬ್ಬದ ದಿನದಿಂದನೇ ಮಕ್ಕಳಿಗೆ ಎಕ್ಸಾಮ್ ಸ್ಟಾರ್ಟು. ಈ ವರ್ಷ ಫಸ್ಟ್ ಟೈಮ್ ಈ ಥರ ಆಗಿದ್ದು ಬೇಜಾರಾಗ್ತಿತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ, ನಮ್ಮ ಕೈಯಲ್ಲಿ ಇದೆಲ್ಲ ಏನೂ ಇಲ್ಲ. ಅದಕ್ಕೋಸ್ಕರ ಎಕ್ಸಾಮ್ ಡೇಟ್ ಕೂಡ ಚೇಂಜ್ ಮಾಡ್ಸೋಕ್ಕಾಗಲ್ಲ ನಾವು ಅಂದ್ಬಿಟ್ಟು ಮನೆಯವರು ಒಂದು ದಿನನಾದರೂ ಹಿಂದಿನ ದಿನ ಮನೇಲಿ ಇದ್ದಂಗೆ ಆಗುತ್ತೆ ಅವರು ಅಂದ್ಬಿಟ್ಟು ಹಿಂದಿನ ದಿನ ಅಜ್ಜಿ ಜೊತೆ ಕಳಿಸ್ಕೊಟ್ಟಿದ್ವಿ. ನಾವು ಹೋಗೋದನ್ನೇ ಕಾಯ್ತಾಯಿದ್ರು ಮಕ್ಕಳೆಲ್ಲ. ಈಗ ಹೋದ್ವಿ, ಹೋಗ್ಬಿಟ್ಟು ಊಟ ಎಲ್ಲ ಮಾಡಿ ನಮ್ಮ ಚಿಕ್ಕಮ್ಮ ಕೂಡ ಬಂದಿದ್ದರು, ಅಜ್ಜಿ ಇದ್ದರು ಎಲ್ಲ. ಈಗ ಸೀರೆಗಳನ್ನೆಲ್ಲ ನೋಡ್ತಿದ್ರು. ಅವರು ಕೂಡ ಒಂದಷ್ಟು ಶಾಪಿಂಗ್ ಎಲ್ಲ ಮಾಡಿಕೊಂಡ್ರು. ತುಂಬ ದಿನ ಆದಮೇಲೆ ಸಿಕ್ಕಿದ್ರು ನಮ್ಮ ಚಿಕ್ಕಮ್ಮ, ಹಂಗಾಗಿ ಸೀರೆ ಎಲ್ಲ ಬೇಕಂದ್ಬಿಟ್ಟು ಅವ್ರು ಸ್ವಲ್ಪ ತಗೊಂಡ್ರು. ಹಾಗೆ ನಮ್ಮಮ್ಮ ಕೂಡ ಒಂದು ಬ್ಲೌಸ್ ಪೀಸು, ಸ್ಯಾರಿ ಎಲ್ಲ ತೊಗೊಂಡ್ರು. ಹೆಣ್ಮಕ್ಳಿಗೆ ಖುಷಿ ಅಲ್ವಾ, ಎಷ್ಟೇ ಟಯರ್ಡ್ ಆದರೂ ಏನೇ ಆದರೂ ಈ ಥರ ಸೀರೆ ಒಡವೆ ಅಂದರೆ ಯಾರಿಗೆ ತಾನೇ ಇಂಟ್ರೆಸ್ಟ್ ಇರಲ್ಲ. ರಾತ್ರಿ 1 ಗಂಟೆ ಆಯಿತು ನಾವು ಮಲ್ಕೊಳ್ಳೋ ಅಷ್ಟರಲ್ಲಿ. ಎಲ್ಲ ತಂದಿದ್ದನ್ನೆಲ್ಲ ಓಪನ್ ಮಾಡಿ ನೋಡಿ ಎಲ್ಲ ಚೆನ್ನಾಗಿದೆ ಅಂತೆಲ್ಲ ಖುಷಿಪಟ್ಟರು. ಇಷ್ಟು ಲಗೇಜ್ ಆಗಿತ್ತು. ಮತ್ತು ಮಾರ್ನಿಂಗ್ ಮನೆಯವರು ಅದನ್ನು ರಿಟರ್ನ್ ತಗೊಂಡು ಹೋಗ್ತಿದ್ರು ಊರಿಗೆ. ಹಂಗಾಗಿ ಮತ್ತೆ ಅದನ್ನೆಲ್ಲ ನೀಟಾಗಿ ಪ್ಯಾಕ್ ಮಾಡಿಬಿಟ್ಟು ಮಲ್ಕೊಳ್ಳೋ ಅಷ್ಟರಲ್ಲಿ 1 ಗಂಟೆ ಆಗೋಯಿತು. ಮತ್ತು ಬೆಳಗ್ಗೆ ಬೇಗ ಎದ್ದು ಈಗ ಮಕ್ಕಳನ್ನ ಇಲ್ಲಿಂದನೇ ಡೈರೆಕ್ಟಾಗಿ ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ. ಟಿಫನ್ ಕೂಡ ಅಮ್ಮ ಮಾಡಿಕೊಡ್ತಿದ್ರು, ಚಿತ್ರಾನ್ನ ಎಲ್ಲ ಮಾಡಿಕೊಟ್ಟಿದ್ರು. ಹೋಗ್ತಾ ಹಾಗೆ ಕಾರಲ್ಲಿ ನಮ್ಮ ಮನೆಯವರು ತಿನ್ಸ್ಕೊಂಡು ಹೋಗಬೇಕು. ಇಲ್ಲಿಂದನೇ ನನ್ನ ಮಗಳಿಗೆ ಯೂನಿಫಾರ್ಮ್ ಹಾಕ್ಸಿ ಸ್ನಾನ ಎಲ್ಲ ಮಾಡಿಸಿ ಅವಳಿಗೆ ಮೇಯ್ನು ಹೇರ್ ಸ್ಟೈಲ್ದೇ ಪ್ರಾಬ್ಲಮ್ಮು. ಜಡೆ ಕೂಡ ಹಾಕಿ ಇಲ್ಲಿಂದನೇ ಕಳಿಸ್ಕೊಡ್ತಾಯಿದ್ದೀನಿ. ಬೇಜಾರಾಗ್ತಿತ್ತು. ಫಸ್ಟ್ ಟೈಮ್ ಅವ್ರು ಹುಟ್ಟಿದಾಗಿಂದ ಇವತ್ತು ಹಬ್ಬಕ್ಕೆ ಮಿಸ್ ಆಗ್ತಿರೋದು. ಬಟ್ ಏನೂ ಮಾಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿ. ಮೇಯ್ನ್ ಎಕ್ಸಾಮ್ ಆಗಿರೋದ್ರಿಂದ ನಾವು ಸ್ಕೂಲಲ್ಲಿ ಕೂಡ ಏನು
ಏನು ಅವ್ರನ್ನ ಕೇಳೋಕ್ಕಾಗಲ್ಲ. ಹಂಗಾಗಿ ಕಳಿಸ್ಕೊಡ್ತಾ ಇದ್ದೀನಿ. ಮನೆಯವ್ರಿಗೆ ಅವ್ರಿಗೂ ಕೂಡ ಫುಲ್ ಟಯರ್ಡ್ ಆಗಿತ್ತು ನಿನ್ನೆ ನೈಟ್ ಬಂದಿದ್ದು ಲೇಟ್ ಆಯ್ತಲ್ಲ. ಮತ್ತು ಇವಾಗ ಬೇಗ ಎದ್ದು ಮಕ್ಕಳನ್ನ ಕರ್ಕೊಂಡೋಗಿ ರೆಡಿ ಮಾಡಿಸ್ಕೊಂಡು ಸ್ಕೂಲಿಗೆ ಬಿಟ್ಟು ಅವರು ಕೂಡ ಕೆಲಸ ಮಾಡಬೇಕು. ಹೊರಟ್ರು ಫೈನಲಿ. ಇವಾಗ ಮಕ್ಕಳೇನೋ ಖುಷಿಯಾಗಿ ಹೋದ್ರು, ಅವ್ರಿಗೇನು ಅಷ್ಟು ಬೇಜಾರು ಅನಿಸ್ತಿರ್ಲಿಲ್ಲ. ಯಾಕಂದರೆ ಓದೋದು ಸಿಕ್ಕಾಪಟ್ಟೆ ಇಷ್ಟ ಇಬ್ರಿಗೂ. ಹಂಗಾಗಿ ಹೋದ್ರು ಖುಷಿಯಾಗೇ ಕಳಿಸ್ಕೊಟ್ವಿ ಅವ್ರನ್ನ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವಾಗ ನಮ್ಮ ಮನೆಯವರು ಮಕ್ಕಳನ್ನ ಕರ್ಕೊಂಡು ಹೊರಟ್ರು. 9 ಗಂಟೆ ಅಷ್ಟರಲ್ಲಿ ಊರಲ್ಲಿರಬೇಕು. ಕರೆಕ್ಟ್ ಟೈಮಿಗೆ ರೀಚ್ ಆಗ್ತಾರೆ. ಇವಾಗ 7:15 ಆಗಿದೆ. ಬೇಜಾರಾಗ್ತಿದೆ ಮಕ್ಕಳನ್ನ ಕಳಿಸಿ. ಆದರೆ ಏನು ಮಾಡೋಕ್ಕಾಗಲ್ಲ. ಎಕ್ಸಾಮ್ನ ನಾವು ಡೇಟ್ ಎಲ್ಲ ಚೇಂಜ್ ಮಾಡ್ಸೋಕ್ಕಾಗಲ್ಲ ಅಲ್ವಾ. ಫಸ್ಟ್ ಟೈಮ್ ಅವ್ರು ಹುಟ್ಟಿದಾಗಿಂದ ಇವತ್ತು ಫಸ್ಟ್ ಟೈಮು ಈ ಒಂದು ನಮ್ಮೂರಲ್ಲಿ ಜಾತ್ರೆಗೆ ಮಿಸ್ ಆಗಿರೋದು. ಏನು ಮಾಡೋಕ್ಕಾಗಲ್ಲ. ಬೇಜಾರಾಯಿತು. ಅಪ್ಪ ಅಮ್ಮ ಎಲ್ಲರಿಗೂ ಕೂಡ ಬೇಜಾರಾಯಿತು ಮಕ್ಕಳು ಇಲ್ಲ ಅಂತ. ಅಂದರೆ ಏನು ಮಾಡೋಕ್ಕಾಗಲ್ಲ. ಅವ್ರಿಗೂ ನಾವು ನೋಡಬೇಕಲ್ಲ. ಎಕ್ಸಾಮು ಮೇಯ್ನ್ ಎಕ್ಸಾಮ್ ಆಗಿರೋದ್ರಿಂದ ಅಟೆಂಡ್ ಮಾಡಿಸ್ಲೇಬೇಕು. ಹಂಗಾಗಿ ಮನೆಯವ್ರು ಕರ್ಕೊಂಡು ಹೋದರು. ನೋಡೋಣ, ಆದರೆ ಬರ್ಬೋದು ಇವತ್ತು ಮುಗಿಸ್ಕೊಂಡು ಎಕ್ಸಾಮ್ನ, ಇಲ್ಲಾಂದರೆ ನಾಳೆ ಬರ್ತಾರೆ. ಈಗ ನಾವು ಅಮ್ಮ ಅಡುಗೆ ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ. ಹೋಗ್ಬಿಟ್ಟು ಸ್ವಲ್ಪ ಹೆಲ್ಪ್ ಮಾಡಿ ಸ್ನಾನ ಮಾಡ್ಕೊಂಡು ಪೂಜೆ ಎಲ್ಲ ಮಾಡಬೇಕು. ನೈಟ್ ಸ್ವಲ್ಪ ಬಂದಿದ್ದು ಲೇಟ್ ಆಯಿತು. ಫುಲ್ಲು ಟಯರ್ಡ್ ಆಗೋಗಿತ್ತು. ಹಂಗಂತೂ 11 ಗಂಟೆ ಆಲ್ಮೋಸ್ಟ್ 11-11:30 ನಾವು ಮನೆಗೆ ಬಂದಾಗ ನೈಟು ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು. ಅಲ್ಲೆಲ್ಲ ಓಡಾಡಿ ಮತ್ತು ಬೆಳಗ್ಗೆ ಬೇಗ ಬೇರೆ ಎದ್ದಿದ್ದು. ಬಂದ ತಕ್ಷಣ ಊಟ ಮಾಡಿ ಮಲಗಿದ್ದಷ್ಟೇ. ಇವಾಗ ಫ್ರೆಶ್ ಅಪ್ ಆಗಿ ಎದ್ದು ಈಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಇವತ್ತು ನಮ್ಮೂರ ಜಾತ್ರೆ ಈ ವರ್ಷ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ಹಾಗೆ ನನ್ನ ಚಾನಲ್ನ ಹೊಸ್ದಾಗಿ ಯಾರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಮಾರ್ನಿಂಗು ಎದ್ದ ತಕ್ಷಣ ನಮ್ಮೂರಲ್ಲಿ ಈ ಥರ ಒಂದು ಪಕ್ಷಿಗಳ ಸೌಂಡು ಒಂಥರ ಚೆನ್ನಾಗಿರುತ್ತೆ. ಬಿಸಿಲು ಇನ್ನೂ ಬಂದಿಲ್ಲ. ಈಗ ಜಸ್ಟು ಸನ್ರೈಸ್ ಆಗಿ ಒಂಥರ ಕೂಲಾಗಿ ವೆದರ್ ತುಂಬ ಚೆನ್ನಾಗಿದೆ. ಬ್ಯಾಕ್ಗ್ರೌಂಡಲ್ಲಿ ಕೇಳಿಸ್ತಿರ್ಬೋದು ಪಕ್ಷಿಗಳ ಸೌಂಡು ಎಷ್ಟು ಚೆನ್ನಾಗಿದೆ ಅಂತ. ನೋಡೋಣ ಹೇಗಿರುತ್ತೆ ಇವತ್ತಿನ ದಿನ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಬನ್ನಿ ಕಂಟಿನ್ಯೂ ಮಾಡೋಣ. 1 ಗಂಟೆಗೆ ತೇರು ಎಳೆಯೋದು. ಅಷ್ಟರಲ್ಲಿ ಎಲ್ಲರೂ ಮನೆಯಲ್ಲಿ ಪೂಜೆ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡು ಹೋಗಬೇಕು. ಮನೆಗೆ ಅಡುಗೆ ಮಾಡೋಕ್ಕೆ ಅಂತ ಅಮ್ಮ ಆಲ್ರೆಡಿ ಎಲ್ಲ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಒಬ್ಬಟ್ಟಿಗೆಲ್ಲ ರೆಡಿ ಆಗ್ತಿತ್ತು. ಈಗ ಚಿತ್ರಾನ್ನ ಮಾಡೋದಕ್ಕೆ ಅಂದ್ಬಿಟ್ಟು ನಮ್ಮ ತೋಟದಲ್ಲೇ ಬೆಳೆದಿರೋಂಥ ನಿಂಬೆಹಣ್ಣು, ಕರ್ಬೇವಿನ ಸೊಪ್ಪು ಎಲ್ಲ ಕಿತ್ಕೊಂಡ್ಬಂದಿದ್ರು. ಎಷ್ಟು ಫ್ರೆಶ್ ಆಗಿತ್ತು ಅಂದರೆ ನೋಡೋಕ್ಕೆ ಖುಷಿಯಾಗುತ್ತೆ, ಮುಟ್ಟೋಕ್ಕೆ ಖುಷಿಯಾಗುತ್ತೆ. ಅಷ್ಟು ಫ್ರೆಶ್ ಆಗಿರುತ್ತೆ. ನಾವು ಸಿಟಿ ಕಡೆ ಎಷ್ಟೇ ದುಡ್ಡು ಕೊಟ್ಟರು ಇಷ್ಟು ಫ್ರೆಶ್ ಆಗಿರೋವಂಥದ್ದು ಮತ್ತು ಇಷ್ಟು ಸ್ಮೆಲ್ ಇರೋವಂಥ ಕರ್ಬೇವಿನ ಸೊಪ್ಪು ಸಿಗೋದೇ ಇಲ್ಲ. ಅದೆಲ್ಲ ನಮಗೆ ಅಲ್ಲಿ ಹೋದಾಗ ನೋಡೋಕ್ಕೆ ಒಂಥರ ಖುಷಿ. ನನಗಂತೂ ತುಂಬಾ ಇಷ್ಟ ಇದು. ನಾವು ಬರಬೇಕಾದ್ರೆ ಅಲ್ಲಿಂದ ತಗೊಂಬರ್ತೀವಿ ನಮ್ಮ ಮನೆಗೂ ಕೂಡ. ಅಡುಗೆಗೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿ ಮತ್ತು ನಾನು ಕೂಡ ಸ್ನಾನ ಮಾಡಿಕೊಂಡು ಈಗ ದೇವ್ರ ಮನೆ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಅಮ್ಮ ಆರತಿ ಕೂಡ ಮಾಡ್ತಾರೆ. ಆರತಿ ಮಾಡ್ಕೊಂಡು ಬಂದಮೇಲೆ ಒಟ್ಟಿಗೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಅಷ್ಟರಲ್ಲಿ ನಮ್ಮ ಮಾವ, ಅತ್ತೆ, ಅವ್ರ ಮಕ್ಕಳು ಎಲ್ಲರೂ ಕೂಡ ಬಂದರು. ರಿಲೇಟಿವ್ಸ್ ಎಲ್ಲ ಒಬ್ಬೊಬ್ಬರೇ ಬರೋಕ್ಕೆ ಸ್ಟಾರ್ಟ್ ಆದರು. ಇವಾಗ ಮೊದಲಿನ ಥರ ಇಲ್ಲ. ಫಸ್ಟೆಲ್ಲ ಒಂದು 50-60 ಜನ ಬರ್ತಿದ್ರು. ಬಟ್ ಈಗ ಸ್ವಲ್ಪ ಕಡಿಮೆ ಆಗಿದ್ದಾರೆ. ಅವ್ರವ್ರದ್ದೇ ಆದ ಕಮಿಟ್ಮೆಂಟ್ಸ್ಗಳು, ಅವ್ರವ್ರದ್ದೇ ಆದ ಕೆಲಸಗಳಿರುತ್ತೆ ಅಲ್ವಾ. ಎಲ್ಲರೂ ಬ್ಯುಸಿ ಆಗಿಬಿಟ್ಟಿದ್ದಾರೆ ಲೈಫಲ್ಲಿ ಇವಾಗ. ಹಂಗಾಗಿ ಯಾರನ್ನೂ ನೀವು ಬಂದಿಲ್ಲ ಅವ್ರು ಬಂದಿಲ್ಲ ಅಂತ ನಾವು ದೂರಂಗೆ ಇಲ್ಲ. ಯಾರು ಬರ್ತಾರೆ ಖುಷಿಯಾಗಿ ಅವ್ರನ್ನ ವೆಲ್ಕಮ್ ಮಾಡೋದು ಅಷ್ಟೇ. ನಮ್ಮ ಚಿಕ್ಕಮ್ಮ ಒಬ್ಬಟ್ಟು ಮಾಡ್ತಾಯಿದ್ರು. ಹಾಗೆ ಅಮ್ಮ ಆರತಿಗೆ ರೆಡಿ ಮಾಡ್ತಿದ್ರು. ಅದಕ್ಕೆ ಈ ಥರ ಹೂವನ್ನ ನಾನು ಚುಚ್ಚಿ ಕೊಡ್ತಾಯಿದ್ದೀನಿ. ಈ ಥರ ಕೆಲಸಗಳೆಲ್ಲ ಮಾಡೋಕ್ಕೆ ನಂಗೆ ತುಂಬಾ ಇಷ್ಟ. ನಮ್ಮ ಊರಲ್ಲಿ ಹಬ್ಬದ ದಿನ ಮಾಡಬೇಕಿತ್ತು, ಬಟ್ ಅವತ್ತು ನಾನು ಮಾಡೋಂಗಿರಲಿಲ್ಲ, ಮಿಸ್ ಆಯಿತು. ಅವತ್ತು ನಮ್ಮ ಅಜ್ಜಿನೇ ಎಲ್ಲ ಮಾಡಿದರು. ಬಟ್ ಅವತ್ತು ನಾನು ವೀಡಿಯೋ ಕೂಡ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಶಾಪಲ್ಲೇ ಇದ್ದೆ. ಅವತ್ತು ಸ್ವಲ್ಪ ಕೆಲಸ ಇತ್ತು. ಇವತ್ತು ಇಲ್ಲಿ ಅಮ್ಮ ಮನೆಯಲ್ಲಿ ಆರತಿಗೆಲ್ಲ ರೆಡಿ ಮಾಡಿಕೊಟ್ಟೆ. ಫೈನಲಾಗಿ ಎಲ್ಲ ಸಿಂಪಲ್ಲಾಗಿ ಪೂಜೆ ಕೂಡ ಮುಗಿಸ್ಕೊಂಡ್ವಿ. ಆರತಿ ಎಲ್ಲ ಆದಮೇಲೆ ಮನೆಯಲ್ಲೇ ಪೂಜೆ ಮಾಡ್ತೀವಿ. ನಮ್ಮ ಅಜ್ಜಿ ತಾತ ಯಾವ ರೀತಿ ನಡೆಸ್ಕೊಂಬಂದಿದ್ರು ಅದೇ ಥರ ನಮ್ಮಮ್ಮ ಕೂಡ ಇವಾಗ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಮನೆಯಲ್ಲೇ ಆರತಿ ಬೆಳಗ್ಬಿಟ್ಟು ಆಮೇಲೆ ನಾವು ದೇವಸ್ಥಾನಕ್ಕೆ ಅಂದರೆ ಜಾತ್ರೆಗೆ ಹೋಗೋದು. ಪ್ರತಿ ವರ್ಷ ಇದೇ ಥರನೇ ಇರುತ್ತೆ. ಯುಗಾದಿ ಹಬ್ಬ ಆಗಿ 5ನೇ ದಿನಕ್ಕೆ ನಮ್ಮೂರಲ್ಲಿ ಜಾತ್ರೆ ನಡೆಯೋದು. ಗುಬ್ಬಿ ತಾಲೂಕು ಒಂದು
ವಿಲೇಜು ನಮ್ಮೂರು. ಸೋಷಿಯಲ್ ಮೀಡಿಯಾದಲ್ಲಿ ಊರ ಹೆಸ್ರುಗಳನ್ನೆಲ್ಲ ಅಷ್ಟು ಪರ್ಟಿಕ್ಯುಲರಾಗಿ ಹೇಳೋದು ಅಷ್ಟು ಸೇಫ್ ಅಲ್ಲ, ಹಂಗಾಗಿ ಹೆಸ್ರನ್ನ ನಾನು ಹೇಳ್ತಾ ಇಲ್ಲ. ಗುಬ್ಬಿ ತಾಲೂಕಲ್ಲಿ ಬರುತ್ತೆ ನಮ್ಮೂರು. ಪೂಜೆ ಮಾಡೋದಕ್ಕೆ ಅಂದ್ಬಿಟ್ಟು ನಾನು ಕೂಡ ಸ್ಯಾರಿ ಹಾಕ್ಕೊಂಡು ರೆಡಿ ಆದೆ. ಇವತ್ತು ನನಗೆ ವಿಡಿಯೋ ಮಾಡಿಕೊಡೋಕ್ಕೆ ನಮ್ಮ ಮನೆಯವರು ಕೂಡ ಇರಲಿಲ್ಲ, ನನ್ನ ಮಗಳು ಕೂಡ ಇರಲಿಲ್ಲ. ನಮ್ಮ ಮಾವನ ಮಕ್ಕಳು ಮತ್ತು ನನ್ನ ತಮ್ಮ, ನನ್ನ ಚಿಕ್ಕಮ್ಮನ ಮಗ, ಅವರು ಸ್ವಲ್ಪ ಅವ್ರ ಹತ್ರ ವೀಡಿಯೋಸ್ನ ಮಾಡಿಸ್ಕೊಂಡೆ. ಪೂಜೆ ಎಲ್ಲ ಆಯಿತು. ಹಾಗೆ ಈಗ ಊಟ ಕೂಡ ಮಾಡ್ತಿದ್ದಾರೆಲ್ಲ ಮಾಮೂಲಿಯಾಗಿ ಹಬ್ಬದ ದಿನ ಏನು ಮಾಡ್ತೀವೋ ಆ ಥರ ಒಬ್ಬಟ್ಟು, ಚಿತ್ರಾನ್ನ, ಪಲ್ಯ ಒಂದೆರಡು ಥರ ಎಲ್ಲ ಮಾಡಿದ್ರು. ಏನಂತ ಏನಾರ ಮಾತಾಡಿ, ಏನು ಅನಿಸ್ತಿದೆ? ಏನು ಅನ್ಸ್ತಾ ಹೇಗಿದೆ ಫೀಲ್? ಕಾಲೇಜಿಗೆ ಬಂಕ್ ಹಾಕ್ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ. ಅದೇ ದೊಡ್ಡ ಫೀಲ್. ನಾಳೆ ಇರ್ಬೇಕಾ ಬೇಡವಾ ಅನ್ನೋದೇ ದೊಡ್ಡ ಥಿಂಕಿಂಗ್ ಆಗಿದೆ ಅಷ್ಟೇ. ಇರ್ತೀಯ ನೀವು ಸರ್? ನಂದು ಏನಿಲ್ಲ ಕಣಪ್ಪ. ವಿಡಿಯೋ ಮಾಡ್ಕೊಡಕ್ ಬರ್ತಿದ್ದಾರೆ ನಂಗೆ ಈಗ ಇಬ್ರು. ತುಂಬಾ ಚೆನ್ನಾಗಿ ಮಾಡ್ತಾರೆ. Because she paid 50 rupees to play some game, so I was coming for that. ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ನೋಡ್ಬೋದು ಹೇಗೆ ಬರುತ್ತೆ ವಿಡಿಯೋ ಅಂತ. ಆದಷ್ಟು ಬೇಗ ಪೋಸ್ಟ್ ಮಾಡ್ತೀನಿ. Stay tuned for the next reel, guys. ಹೋಗ್ತಾ ಇದೀವಿ ಈಗ ಜಾತ್ರೆಗೆ. ಟೈಮ್ ಆಗೋಯ್ತು ಸ್ವಲ್ಪ. ಬನ್ನಿ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಸ್ವಲ್ಪ ದೂರ ನಡ್ಕೊಂಡೋಗಿ, ಇವತ್ತು ನಮ್ಮ ಮನೆಯವರಿಲ್ಲ ಕರ್ಕೊಂಡೋಗೋಕ್ಕೆ. ನಮ್ಮ ಮಾವ ಅವ್ರ ಕಾರ್ ಬಂದಿದೆ, ಅದರಲ್ಲಿ ಹೋಗ್ಬೇಕು. 2 ಕಿಲೋಮೀಟರ್ ಆಗುತ್ತೆ. ನಮ್ಮ ಊರಿಂದ ಫಸ್ಟು ಚಿಕ್ಕವರಿದ್ದಾಗೆಲ್ಲ ನಡ್ಕೊಂಡು ಹೋಗ್ತಿದ್ವಿ, ಬಟ್ ಇವಾಗ ಆಗಲ್ಲ ಎಲ್ಲರಿಗೂ. ಈಗ ಏನಾದರೂ ವೆಹಿಕಲ್ ಬೇಕೇ ಬೇಕನ್ಸುತ್ತೆ, ಸಿಕ್ಕಾಪಟ್ಟೆ ಬಿಸಿಲು. ನನಗೆ ತೋರಿಸ್ತೀನಿ. ಏನಿಲ್ಲ ಬರೀ ಮೇಕಪ್ ಇನ್ ಕಾರ್. ಲಾಸ್ಟ್ ಮಿನಿಟ್ ಮೇಕಪ್ ಇನ್ ಕಾರ್. ಈ ಸ್ಯಾಕೆಗೆ ಎಷ್ಟು ಮೇಕಪ್ ಮಾಡಿದ್ರು ನಾನು ಇವತ್ತೇನು ಮಾಡಿಲ್ಲ. ಸನ್ಸ್ಕ್ರೀನ್ ಅದು ಬರೋ ಅಷ್ಟ್ರಲ್ಲಿ ಹೆಂಗಾಗಿರ್ತೀವಿ ಗೊತ್ತಾ? ಕೆಂಪಿ ಕೋಣಿನ ಕುಂಟೆ. ಚೆನ್ನಾಗಿದ್ದೀರಾ ಅಂಕಲ್? ಮಾಡ್ತಾರೆ ಎಲ್ಲ ಮಾಡ್ತಾರೆ. ಅದನ್ನ ಬಂದು 3 ರೌಂಡ್ ಹಾಕ್ತಾರೆ. ಸಕ್ಸಸ್ಫುಲಿ ಅಲ್ಲಿ ಕೊಡ್ತಾರೆ, ಚಂಬಲ್ ಕೊಡಲ್ಲ ಅಂತಾರೆ. ಅಲ್ಲ ಒಯ್ಯ ಕೊಡ್ತಾವ್, ನೀನು ಹಿಂದೂ ಕೊಡ ಬಂದಿದ್ಯಾ? ಚಂಬಲ್ ಕೊಡಲ್ಲ ಅಂತ. ಒಂದೇ ಸಲ ತಿನ್ನೋದು, ಅದಕ್ಕೆ ಹಂಗಾಡ್ತೀವಿ. ಹೆಂಗೈತೆ? ಕುಡಿಯೋ.
ತೇರು ಎಳ್ದಿದ್ದು ಆಯಿತು, ದೇವ್ರ ದರ್ಶನ ಆಯಿತು, ಹಾಗೆ ದೇವ್ರಿಗೆ ಪೂಜೆ ಕೂಡ ಎಲ್ಲ ಮಾಡಿಸ್ಕೊಂಡು ಈಗ ಜಾತ್ರೆ ಒಂದು ರೌಂಡ್ ಹಾಕೋಣ ಅಂತ ಹೋದ್ವಿ. ಎಷ್ಟು ಬಿಸಿಲಿತ್ತು ಅಂದರೆ ಎಷ್ಟು ಬೇಗ ಮನೆಗೆ ಹೋಗ್ಬಿಡ್ತೀವಪ್ಪ ಅಂತ ಅನ್ನಿಸ್ತಿತ್ತು. ಸಿಕ್ಕಾಬಟ್ಟೆ ಬಿಸಿಲು. ಪ್ರತಿ ವರ್ಷವೂ ಇದೇ ಥರನೇ ಇರುತ್ತೆ, ಈ ಟೈಮಲ್ಲೇ ಜಾತ್ರೆ ನಡೆಯೋದು. ಇವತ್ತು ಮಕ್ಕಳು ಬೇರೆ ಇರಲಿಲ್ವಲ್ಲ, ಹಂಗಾಗಿ ಜಾಸ್ತಿ ನಾವೆಲ್ಲೂ ಶಾಪಿಂಗ್ ಅಂತ ಮಾಡೋಕ್ಕೆ ಹೋಗಲಿಲ್ಲ. ಸುಮ್ಮನೆ ಬರ್ತಾ ಒಂದೆರಡು ಅಂಗಡಿ ಹಾಗೆ ನೋಡಿಕೊಂಡು ಮನೆ ಕಡೆ ವಾಪಸ್ ಬಂದುಬಿಟ್ವಿ. ಅಷ್ಟರಲ್ಲಿ ನಮ್ಮ ಅತ್ತೆಯಂದಿರು ಬಂದಿದ್ದರು, ಅವ್ರನ್ನೂ ಹಾಗೆ ಕರ್ಕೊಂಡು ಜೊತೆಲಿ ಮನೆ ಕಡೆ ಬಂದ್ವಿ. ಯಾವಾಗ ಬಂದು ಮನೆಗೆ ತಣ್ಣಗಿರೋ ನೀರು ಕುಡಿತೀವೋ ಅಂತ ಅನ್ನಿಸ್ತಿತ್ತು. ಹಾಗೆ ಬರ್ತಾ ಒಂದು ವಿಡಿಯೋ ಮಾರ್ನಿಂಗು ತಕ್ಕೊಟ್ಟಿದ್ರು, ನಮ್ಮ ಮಾವನ ಮಗ ತಕ್ಕೊಟ್ಟಿದ್ದು ವಿಡಿಯೋ. ಅದನ್ನು ಹಾಗೆ ಒಂದು ಎಡಿಟ್ ಮಾಡಿಕೊಂಡು, ನೆಟ್ವರ್ಕು ಕೂಡ ಇರಲ್ಲ ಊರಿಗೆ ಹೋದರೆ, ಅದೊಂದು ಪ್ರಾಬ್ಲಮ್ಮು. ಸ್ವಲ್ಪ ದೂರ ಬರಬೇಕಾಗುತ್ತೆ, ತುಂಬಾ ಕಷ್ಟ ಆಗುತ್ತೆ ನೆಟ್ವರ್ಕ್ ಇಲ್ಲ ಅಂತಂದರೆ. ಹಾಗೆ ಎಷ್ಟೊಂದು ಫೋನ್ಗಳು ಮೆಸೇಜ್ಗಳಿಗೆಲ್ಲ ರಿಪ್ಲೈ ಮಾಡೋಕ್ಕೆ ಕೂಡ ಆಗಲ್ಲ, ಅದೊಂದು ಪ್ರಾಬ್ಲಮ್ಮು. ಅದಕ್ಕೇನಾದರೂ ಸೊಲ್ಯೂಷನ್ ಕಂಡ್ಕೋಬೇಕು. 2 ಡೇಸ್ ನಾನು ಊರಲ್ಲೇ ಇರ್ತೀನಿ, ಹಾಗಾಗಿ ಆಲ್ಮೋಸ್ಟು ಈ ಥರ ಸ್ಟೋರಿ ಮತ್ತು ವಿಡಿಯೋ ಏನಾದರೂ ಪೋಸ್ಟ್ ಮಾಡಿದ್ರೆ ಊರಲ್ಲಿಲ್ಲ ಅಂತ ಗೊತ್ತಾಗಿ ಕೆಲವರು ಕ್ಲೈಂಟ್ಸ್ಗಳಿಗೆ ಗೊತ್ತಾಗುತ್ತೆ. ಹಾಗಾಗಿ ಸ್ಟೋರಿಯಲ್ಲಿ ಹಾಕಿದ್ದೆ. ಬಂದು ಒಂದು ಸ್ವಲ್ಪ ಹೊತ್ತು ಊಟ ಎಲ್ಲ ಮಾಡಿ ರೆಸ್ಟ್ ಮಾಡಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ನಾವೀಗ ಸೆಕೆಂಡ್ ರೌಂಡ್ ಸಂಜೆ ಜಾತ್ರೆ ಹೇಗಿರುತ್ತೆ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಮನೇಲಿ ಹೇಗೆ ಟೈಮ್ ಪಾಸ್ ಮಾಡೋದು ಕಷ್ಟ, ಇಷ್ಟು ಜನ ಇದ್ದರೂ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ. ಎಷ್ಟೊತ್ತವರೆಗೂ ಸುಮ್ಮನೆ ಕೂತ್ಕೊಳ್ಳೋದು ಮತ್ತು ಎಷ್ಟಂತ ಮಾತಾಡೋದು ಅಲ್ವಾ. ಹಂಗಾಗಿ ಮತ್ತೆ ಒಂದ್ಸಲ ಜಾತ್ರೆ ಚೆನ್ನಾಗಿರುತ್ತೆ, ಸಂಜೆ ಲೈಟಿಂಗ್ಸಲ್ಲಿ ನೋಡ್ಕೊಂಬರೋಣ ಅಂತ ನಮ್ಮ ಮಾವ, ಅತ್ತೆ, ಅವ್ರ ಮಕ್ಕಳು, ನನ್ನ ತಮ್ಮ ಎಲ್ಲ ಹೊರಟ್ವಿ. ಏನು ಮಾಡಲ್ಲ, ಸುಮ್ಮನಿರೋದು. ಇಲ್ಲೊಂದು ಇರುವೆ ಐತೆ. ಏನ್ ಮಾಮ ಹಿಂಗ್ ಸಾಕಿದ್ಯಾ? ನೀನ್ ನೋಡಿದ್ರೆ ಅಷ್ಟಪ್ಪ ಕುದ್ರೆ ಆಡಿಸ್ತೀಯ. ನಾವು ಬೇಬಿ ನಾಯಿ ಮರಿ ಹೆಗಾಡ್ತಾವ್ ನೋಡು. ಜಾತ್ರೆ ಲೈಟಿಂಗ್ಸಲ್ಲಿ ಹೇಗಿರುತ್ತೆ ಅಂತ ಈಗ ತೋರಿಸ್ತೀನಿ ಬನ್ನಿ. ಮ್ಯೂಸಿಕ್ ಹಾಕೊಂಡೆಲ್ಲ ಡ್ಯಾನ್ಸ್ ಮಾಡ್ತಿದ್ರು. ಹಾಲು ಕಂಡಂಗೈತೆ. ಮೇಡಮ್ ಬಿಡೋಣ ಬೇಗ. ಆ ಕಡೆ ಖುಷಿ ಪಡಲ್ಲ. ತಿನ್ಲ ತಿನ್ಲ ಕಿತ್ಕೊಂಡೇ ತಿನ್ನೋದು, ಕೈಯಲ್ಲಿ ತಿನ್ನೋದಿಲ್ಲ. ತಿನ್ನೆ ತಿನ್ನು. ಇದನ್ನ ಹಾಕಲ್ಲ ಮೇಲೆ ತಿನ್ನ ನೋಡ್ತಾ ಇರೋದು. ಅಲ್ಲಿ ಹಿಂದೆ ಇಂದ ಒಬ್ರು ತಿಂತು. ಸುತ್ತದ ಜಾತ್ರೆ ಜಾತ್ರೆಗಳ ತರ ಆಡ್ತಾ ಇದೀವಿ. ಓಕೆ, ಏನ್ ಬೇಕು ಜಾತ್ರೆಯಲ್ಲಿ? ಏನು ತಗೊಳ್ಳೋ ಅಂಥದ್ದೇ ಇಲ್ಲ, ತಿನ್ನೋ ಅಂಥದ್ದು. ಐಸ್ ಕ್ರೀಮ್ ಐತೆ. ಬೇಡಪ್ಪ. ಯಾಕೆ
ಹತ್ರ ಹಿಡಿಯಮ್ಮೋ ನೀನೇನು ಹಂಗೆ ಕಂತಿ ಹೆಂಗೈತೆ ಪರವಾಗಿಲ್ಲ ಒಂದಷ್ಟು ಅದು ಇದು ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿ ಅಲ್ಲಿಂದ ಹೊರಟ್ವಿ. ಚೆನ್ನಾಗಿತ್ತು, ಒಂಥರ ನೈಟ್ ವೈಬ್ಸು. ಲೈಟಿಂಗ್ಸ್ ಎಲ್ಲ ಸಖತ್ ಚೆನ್ನಾಗಿ ಹಾಕಿದ್ರು ಈ ಸಲ. ದೇವಸ್ಥಾನದ ಮುಂದೆ ಹಾಕಿದ ಲೈಟಿಂಗ್ಸು ತುಂಬ ಚೆನ್ನಾಗಿತ್ತು. ಹಾಗೆ ಅದು ಕೂಡ ಒಂದು ಕ್ಲಿಪ್ಪಿಂಗ್ಸ್ನ ತಗೊಂಡು ಅಲ್ಲಿಂದ ನಾವು ಮನೆ ಕಡೆ ಹೋಗ್ತಾ ಇದ್ದೀವಿ. ಈಗ ಯಾರು ಕೂಡ ಊಟ ಮಾಡೋ ಅಂಥ ಮೂಡ್ ಇರಲಿಲ್ಲ, ಯಾಕಂದರೆ ಆ ಮಧ್ಯಾಹ್ನ ಕೂಡ ಊಟ ಲೇಟಾಗಿತ್ತು. ಮತ್ತು ಈಗ ಮನೆಗೆ ಹೋಗೋಣ ಬನ್ನಿ. ಹೇಗಿದೆ ಜರ್ನಿ? ನೈಟ್ ಟ್ರಕ್ಕಿಂಗ್. It is like 6 - 5 = 2. ಈ ಕಡೆ ಕತ್ಲು, ಈ ಕಡೆ ಕತ್ಲು. ಅವ್ರೇನೋ ಆಯ್ತು ಅನ್ಕೋಬೇಕಲ್ಲ. ಯಾವ ಹೊಸ ಪ್ರಾಣಿಗಳು ಬಂದ್ಬಿಟ್ಟವೆ ನಮ್ಮೂರು. ಹೊಸ ಪ್ರಾಣಿಗಳು. ನಮ್ ನವಿಲಪ್ಪ. ಹೂ ಕಣಪ್ಪ, ಮರಿ ನವಿಲು. ಇದು ಯಾವ್ದು ದಡಿ ನವಿಲು. ಏಯ್ ದಡಿ ನವಿಲ್ ಬಂದ್ಬಿಟ್ಟೈತೆ. ಎಲ್ಲ ಗಾಬರಿ ಬಂದವ್ರೆ. ಇಷ್ಟಪ್ಪ ನವಿಲ್ ಯಾವುದು? ಇವನು ಶಿವು. ಇಲ್ಲಿ ಹೆಂಗ್ ಹೋಗ್ತಾ ಅಮ್ಮ, ವಾಟ್ ಇಸ್ ಯುವರ್ ಪ್ರಾಬ್ಲಮ್? ಅದನ್ನು ವಿಡಿಯೋ ಮಾಡು. ಹೇಳು, ಏನು ಹುಡುಕ್ತಿದ್ಯಾ? ಇದಾಗಿತ್ತು ಇವತ್ತಿನ ವಿಡಿಯೋ. ಏನನ್ನಿಸ್ತು ನಿಮಗೆ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಡೇ ಹೇಗಿತ್ತು ಅಂತ ತೋರಿಸ್ತೀನಿ. ನೆಕ್ಸ್ಟ್ ಡೇ ನಾನ್ ವೆಜ್ ಮಾಡ್ತೀವಿ ಬಂದಿರೋ ನೆಂಟರಿಗೆಲ್ಲ. ಹೇಗಿರುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಈ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ, ಹಂಗಾಗಿ ಈ ವಿಡಿಯೋ ಇಲ್ಲಿಗೆ ನಾನು ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಫೋಟೋ ಕ್ಲಿಪ್ಪಿಂಗ್ಸ್ನ ಇಲ್ಲಿ ನಾನು ಶೇರ್ ಮಾಡಿರ್ತೀನಿ. ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ಒಳ್ಳೆ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.